ಹಗರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿಗೆ ಸುಪ್ರೀಂ ಬಹಳಷ್ಟು ಸಲ ಈ ರೀತಿ ಹೇಳಿದೆ. ಇಡಿಯಿಂದ ಒಟ್ಟು 4,000 ರೇಡ್ಗಳಾಗಿದೆ. 95% ವಿರೋಧ ಪಕ್ಷದವರ ಮೇಲೆ ರೇಡ್ ಆಗಿದೆ. ಆದರೆ 1% ಅವು ಯಶಸ್ವಿಯಾಗಿಲ್ಲ. ಇದನ್ನ ಸುಪ್ರೀಂ ಹತ್ತಿರದಿಂದ ಗಮನಿಸಿದೆ. ಅದಕ್ಕಾಗಿ ಇಂತಹದೊಂದು ತೀರ್ಪು ಕೊಟ್ಟಿದೆ. ಯಾವ ರೀತಿ ಇಡಿಯನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಂಡಿದೆ ಅಂದ್ರೆ ಸ್ವಂತಹ ರಾಜಕೀಯಕ್ಕೆ ಅದನ್ನ ಉಪಯೋಗಿಸಿಕೊಂಡಿದೆ ಎಂದಿದ್ದಾರೆ. ಸುಪ್ರೀಂನಲ್ಲಿ ಇಡಿ ಸಲ್ಲಿಸಿದ ಮೂಡ ಹಗರಣದ ಅರ್ಜಿ ವಜಾಗೊಂಡ ಹಿನ್ನೆಲೆ ಸಿಎಂಗೆ ಮತ್ತಷ್ಟು ಬಲ ಬಂದಂತಾಯಿತಾ ಎಂಬ ವಿಚಾರಕ್ಕೆ ಮಾತನಾಡಿದ ಲಾರ್ಡ್, ಸಿಎಂಗೆ ಶಕ್ತಿ ಹೆಚ್ಚಿತ್ತು ಅಂತಲ್ಲ, ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಡುವಂತಹ ಕೆಲಸ ಮಾಡಿದ್ರು. ಮೂಡ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಒಯ್ದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಜಮ್ಮು ಕಾಶ್ಮೀರ ಹಿಂದಿನ ಗವರ್ನರ್ ಮಲ್ಲಿಕ್ ಮೇಲೂ ಕೂಡ ದಾಳಿಯಾಯಿತು. ಅವರು ಕೂಡ ಸಾಕಷ್ಟು ಆರೋಪ ಮಾಡಿದ್ರು. ಸುಮಾರು 25 ಕೈ ನಾಯಕರ ಮೇಲೆ ಇಡಿ ದಾಳಿಯಾಗಿತ್ತು. ಅವರು ಬಿಜೆಪಿಗೆ ಹೋದ್ರು. ಹೀಗಾಗಿ ಇದೀಗ ಅವರು ಸ್ವಚ್ಛವಾಗಿದ್ದಾರೆ. ವಾಷಿಂಗ್ ಪೌಡರ್ ನಿರ್ಮಾ ಅನ್ನುವಂತಾಗಿದ್ದಾರೆ. ಅವರಲ್ಲಿ ಇದೀಗ ಒಬ್ಬರ ಮೇಲೂ ಕೇಸಿಲ್ಲ. ಮೊನ್ನೆ ಮುಂಬೈನಲ್ಲಿ ಇಡಿ ಕಚೇರಿಗೆ ಬೆಂಕಿ ತಗುಲಿ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಅದರಲ್ಲಿ ಯಾರ ದಾಖಲೆಗಳು ಸುಟ್ಟಿವೆ ಅಂತ ನೋಡಿದ್ರೆ ಅಚ್ಚರಿಯಾಗುತ್ತೆ. ಯಾರು ಈ ದೇಶವನ್ನ ಕೊಳ್ಳೆ ಹೊಡೆದ್ರು ಅವರ ದಾಖಲೆಗಳು ಇದ್ವು. ಯಾರ ಮೇಲೆ 35,000 ಕೋಟಿ ರೂಪಾಯಿ ಕೇಸಿತ್ತು ಅವೆಲ್ಲ ಸುಟ್ಟು ಹೋಗಿದೆ ಎಂದಿದ್ದಾರೆ. ಅಲ್ಲ, ಸುಪ್ರೀಂ ಕೋರ್ಟ್ ಬಹಳಷ್ಟು ಸಲ ಈ ರೀತಿ ಹೇಳಿದೆ. ಅವರು ಸುಪ್ರೀಂ ಕೋರ್ಟು ಕಮೆಂಟ್ಸ್ನಲ್ಲಿ ಇಡಿನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಜಡ್ಜ್ಮೆಂಟ್ ಹೇಳಿದೆ ಅಂತ ನಾನು ಓದ್ತಾ ಇದ್ದೀನಿ. ಮೋಸ್ಟ್ಲಿ ಅದೇ ರೀತಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕೂಡ. ಸೊ ಇವತ್ತು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಬರೀ ಇಡಿ ಅಷ್ಟೇ ಅಲ್ಲ, ಇಡಿಯ ಸಂಪೂರ್ಣ ಇಲ್ಲಿವರೆಗೆ ಆಗಿರ್ತಕ್ಕಂಥ ಏನು ರೈಡ್ಗಳಿದೆ, ಇಡಿಯ ರೈಡ್ಗಳು ಸುಮಾರು 4,000ಕ್ಕೂ ಹೆಚ್ಚು ರೈಡ್ಗಳಿದ್ದಾವೆ. ಅದರಲ್ಲಿ 95% ಅಪೋಸಿಷನ್ ಪಾರ್ಟಿಗಳ ಮೇಲಿದೆ. ಒಟ್ಟಾರೆ ಇವತ್ತು ನೋಡಿದ್ರೆ 0.1% ಸಕ್ಸಸ್ ರೇಟ್ ಇಲ್ಲ ಇಡಿದು. ಅದು ಸಂಪೂರ್ಣ ಸುಪ್ರೀಂ ಕೋರ್ಟ್ ಭಾಳ ಹತ್ತಿರದಿಂದ ಗಮನಿಸಿದೆ. ಅದಕ್ಕಾಗಿ ಇಂಥ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಇದರಿಂದ ಮುಂದೆ ಬರ್ತಕ್ಕಂಥ ಜನಕ್ಕೆ ಅರ್ಥ ಆಗುತ್ತೆ ಯಾವ ರೀತಿಯಾದಂಥ BJPಯವರು ಇಡಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಫೆಮಾ ಆಗಿರಲಿ, ಇಡಿ ಆಗಿರಲಿ, ಇದನ್ನೆಲ್ಲ ಕಳೆದ 15 ವರ್ಷದಿಂದ ಅವರಿಗೆ ಸ್ವಂತಕ್ಕೆ ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಶಕ್ತಿ ಅಂತ ಏನಿಲ್ಲ, ಇದು ಭಾಳ ಮಾನಸಿಕವಾಗಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಮೂಡ ಕೇಸ್ ಎಲ್ಲಿಂದ ಎಲ್ಲಿಗೆ ಒಯ್ದಿದ್ದಾರೆ ತಮಗೆ ಗೊತ್ತಿದೆ. ಇಂಥ ಹಲವಾರಿದೆ. ಈಗ ನಮ್ಮ ಗವರ್ನರ್ ಜಮ್ಮು ಕಾಶ್ಮೀರ ಮೊದಲಿರ್ತಕ್ಕಂಥ ಗವರ್ನರ್ ಮಲಿಕ್ ಅವರು ಭಾಳಷ್ಟು ಆರೋಪಗಳು ಮಾಡಿದಾಗ ಕೂಡ ಅವ್ರ ಮೇಲೆ ಕೂಡ ಇಡಿ ಮಾಡಿರ್ತಕ್ಕಂಥದ್ದು. ಸುಮಾರು 25 ಕಾಂಗ್ರೆಸ್ ಲೀಡರ್ಗಳು ಯಾರ ಮೇಲೆ ಫೆರಾ ಇಡಿ ರೇಡ್ಗಳಾಗಿತ್ತು, CBI ರೇಡ್ಗಳಾಗಿತ್ತು, ಕರಪ್ಷನ್ ಚಾರ್ಜಸ್ ಇತ್ತು, ಅವರೆಲ್ಲರೂ ಸಂಪೂರ್ಣ ಈಗ BJPಗೆ ಹೋಗ್ಬಿಟ್ಟಿದ್ದಾರೆ. ವಾಷಿಂಗ್ ಪೌಡರ್ ನಿರ್ಮಾ ಆಗಿಬಿಟ್ಟಿದೆ. ಒಬ್ಬರ ಮೇಲೆ ಕೂಡ ಕೇಸ್ ಇಲ್ಲ. ಮೊನ್ನೆ ಬಾಂಬೆನಲ್ಲಿ ನಾನು ಆಕಸ್ಮಿಕವಾಗಿ ನೋಡ್ತಿದ್ದೆ, ಇಡಿ ಆಫೀಸ್ನಲ್ಲಿ ಬೆಂಕಿ ಹತ್ಬಿಟ್ಟಿದೆ. ಮೊನ್ನೆ ಬಾಂಬೆನಲ್ಲಿ ಇಡಿ ಆಫೀಸ್ನಲ್ಲಿ ಬೆಂಕಿ ಹತ್ಬಿಟ್ಟಿದೆ. ಕಂಪ್ಯೂಟರ್ ಹಿಡಿದು ಎಲ್ಲ ಸುಟ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಅದ್ರಾಗ ಯಾರ್ಯಾರ್ದು ಇದೆ ಡಾಕ್ಯುಮೆಂಟ್ಸು ಅಂತಕ್ಕಂಥದ್ದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾರು ಈ ದೇಶ ಕೊಳ್ಳೆ ಹೊಡೆದು ಹೋಗಿದ್ರು, ಯಾರ ಮೇಲೆ 35,000 ಕೋಟಿ ಕೇಸಿತ್ತು, ಅವ್ರದಿರ್ತಕ್ಕಂಥ ಸಂಪೂರ್ಣ ಫೈಲ್ಗಳು ಹೋಗ್ಬಿಟ್ಟಿದ್ದಾವೆ. ಈಗ ನೀವು ಭಾಳ ಕರೆಕ್ಟಾಗಿ ಪ್ರಶ್ನೆ, ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಬಿಡ್ರಿ ಅಂತ ಹೇಳೋದು. ನಮ್ಮದು 10 ವರ್ಷ ಅವಧಿಯಲ್ಲಿ ಯಾರ್ಯಾರ ಮನೆ ರೇಡ್ ಮಾಡಿದ್ದೀವಿ, ಎಷ್ಟು ಕನ್ವಿಕ್ಷನ್ಸ್ ಆಗಿದೆ, ಇವ್ರ ಅವಧಿಯಲ್ಲಿ ಏನಾಗಿದೆ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಪ್ರಶ್ನೆಗೆ ಉತ್ತರ ಇನ್ನೇನು ಸಿಗುತ್ತೆ ನಮಗೆ. ಅದಕ್ಕೆ ನೀವು ಚೆಕ್ ಮಾಡಿ ನೋಡಿರಿ. ನಮ್ಮ ಕಾಲದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಔಟ್ ಆಫ್ 100 ರೈಡ್ಸು 45% ಕಾಂಗ್ರೆಸ್ ಅವ್ರ ಮೇಲೆ ಇದೆ. ನಾವೇನು ಕಂಪ್ಲೀಟ್ಲಿ ಆಲ್ ಓವರ್ ಕಂಟ್ರಿ ನಮ್ಮ ಹತ್ರ ಇರಲಿಲ್ಲ. 45% ರೈಡ್, ಇಫ್ ಐ ಆಮ್ ನಾಟ್ ಶ್ಯೂರ್, ರಫ್ಲಿ ನಾನು ಓದಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 45 to 52% ಕಾಂಗ್ರೆಸ್ ಮೇಲೆ ರೈಡ್ಸ್ ಇದೆ. ಈಗ ನಿಮಗೆ 2G ಸ್ಕ್ಯಾಮ್ ಆಗಿದ್ದು ಎಲ್ಲಿಂದ? ನಮ್ಮ ಮೇಲೆ ಬಂತಾನೆ. ಈ ಯಾವುದು ನಮ್ಮ ಇವರು ಕಲ್ಮಾಡಿ ನಮ್ಮ ಸ್ಕ್ಯಾಮ್ ತಾನೇ ಬಂದಿದ್ದು, ನಮ್ಮ ನಮ್ಮ ಸ್ಕ್ಯಾಮ್ ತಾನೇ ಬಂದು ನಮ್ಮ ಸರ್ಕಾರದಲ್ಲಿ ತಾನೇ ಸ್ಕ್ಯಾಮ್ಗಳಾಗಿರೋದು. ಬಟ್ ನಮಗೆ ಇನ್ಸ್ಪೆಕ್ಷನ್ ಆಯಿತು, ಜನ ಟ್ರೈಲ್ ಮಾಡಿದ್ರು, ಮಾಧ್ಯಮ ನಮಗೆ ಮಾತನಾಡ್ತು. ಅದಾದಮೇಲೆ ಏನಾಯಿತು? 1 ಲಕ್ಷ ಕೋಟಿ 10 ಲಕ್ಷ ಕೋಟಿ ಅಂತ ಹೇಳಿದ್ಮೇಲೆ 2G ಸ್ಕ್ಯಾಮ್ನಾಗ ಎಲ್ಲಿಗೆ ಬಂತು? ಕೋಲ್ ಎಲ್ಲಿಗೆ ಬಂತು? ಮನಮೋಹನ್ ಸಿಂಗ್ರವರು ಕೋಲ್ ಸ್ಕ್ಯಾಮ್ನಲ್ಲಿ ಅಂತ ಪ್ರಾರಂಭ ಆಯಿತು. 2G ಸ್ಕ್ಯಾಮ್ನಾಗ 1 ಲಕ್ಷ ಕೋಟಿ ಆಯಿತು. ಆಕ್ಷನ್ ಮಾಡಿದ್ರೆ 3,000 ಕೋಟಿಗೆ ಹೋಗಿಲ್ಲ. ವಿ ಶುಡ್ ಅಕ್ಸೆಪ್ಟ್ ಇಟ್. ಕ್ರಿಟಿಸಿಸಮ್ ಈಸ್ ಅ ಪಾರ್ಟ್ ಆಫ್ ಡೆಮೋಕ್ರಸಿ. ಸರಿಯೋ ತಪ್ಪದು ಬೇರೆ ಪ್ರಶ್ನೆ. ಇಲ್ಲಿ ತಪ್ಪೇ ಇಲ್ಲಲ್ಲ. 11 ವರ್ಷದಿಂದ ರಾಜಕಾರಣದಲ್ಲಿ ಎಲ್ಲ ನಾವು ಕರೆಕ್ಟ್ ಅಂತ ಹೇಳೋಕ್ಕೆ ಹೋಗಿ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷಗಳಾಗಿರಲಿ ಬೇರೆ ಪಕ್ಷಗಳು ಎಲ್ಲ ತಪ್ಪು ಮಾಡಿದ್ದಾವೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಏನದು 11 ವರ್ಷದಲ್ಲಿ ತಪ್ಪೇ ಇಲ್ಲ. ಎಲ್ಲ ಸರಿ ಇದೆ, ಎಲ್ಲ ಪರ್ಫೆಕ್ಟ್ ಇದೆ. ಎಲ್ಲ ಪರ್ಫೆಕ್ಟ್ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶ ಇದ್ದರೆ ನಮ್ಮ ಭಾರತ ದೇಶ. ಆ ಥರ ಒಂದು ನಡೀತಾ ಇದೆ ಪಿಕ್ಚರು. ಒಳ್ಳೆ ಚಾನ್ಸ್ ಕೊಟ್ಟರು ನೀವು ನಮ್ಮ ಮಾತಾಡೋಕ್ಕೆ ಈ ಪ್ರಶ್ನೆ ಬಗ್ಗೆ. ಅಣ್ಣಾ ಹಜಾರೆ ಅವರು ಅಲ್ಲಿ
ಡೆಲ್ಲಿ ಜಂತರ್ ಮಂತರ್ನಲ್ಲಿ ಕುತ್ಕೊಂಡ್ರು. ಎಲ್ಲ ಟಿ ವಿಗಳು ಬೆಳಗ್ಗಿನ ಸಾಯಂಕಾಲವರೆಗೆ ತೋರಿಸಿದ್ವು. ಎಲ್ಲ ಟಿ ವಿಗಳು ಬೆಳಗ್ಗಿನ ಸಾಯಂಕಾಲ ತೋರಿಸಿದ್ರು. ಎಲ್ಲರಿಗೂ ಫ್ರೀ ಬಿಟ್ಟಿದ್ವಿ ನಾವು. ನಮ್ಮ ಸರ್ಕಾರ ವಿರುದ್ಧವಾಗಿ ಹಿಗ್ಗಾಮುಗ್ಗ ಬೈದರು. ನಮ್ಮ ಸರ್ಕಾರ ವಿರುದ್ಧವಾಗಿ ಎಲ್ಲ ಹಿಗ್ಗಾಮುಗ್ಗ ಬೈದರು ಕೂಡ. ದಟ್ ವಾಸ್ ಅ ಫ್ರೀಡಮ್ ವಿಚ್ ವಿ ಹ್ಯಾಡ್ ಗಿವನ್ ಟು ಎವ್ರಿಬಡಿ. ಎನಿಬಡಿ ಕುಡ್ ಸ್ಪೀಕ್ ಎನಿಥಿಂಗ್ ಇನ್ ದಿಸ್ ಕಂಟ್ರಿ. ಈಗ ಎಲ್ಲಿದೆ? ಒಂದು ಯಾವುದನ್ನು ನೋಡ್ರಿ, ಮಾತಾಡ್ರಿ ನೋಡೋಣ. ಒಂದು ಚರ್ಚೆ ಅಂದರೆ 11 ವರ್ಷದಲ್ಲಿ ಯಾವುದೂ ಒಂದು ನೆಗೆಟಿವೇ ಇಲ್ಲ ಕೇಂದ್ರ ಸರ್ಕಾರದ್ದು. ಹಲವಾರು ಚರ್ಚೆಗಳು ಚರ್ಚೆ ಮಾಡ್ರಿ ಯಾರಿದ್ದಾರೆ. ಈಗ ಅಲ್ಲಿ ನೋಡಿದ್ರೆ ಟ್ರಂಪ್ ಅವ್ರು ದಿನ ಬೆಳಗ್ಗೆ ಎದ್ದು ಹೇಳ್ತಾರೆ 5 ನಮ್ಮ ಏರ್ಕ್ರಾಫ್ಟ್ ಹೋಗಿದೆ ಅಂತ ಹೇಳ್ತಾರೆ. 45 ಟೈಮ್ ಹೇಳಿದ್ದಾರೆ ಟ್ರಂಪ್ ಅವರು. 45 ಟೈಮ್ಸ್ ಎಷ್ಟೋಲ್ಡ್ ನಾನೇ ವಾರ್ ಸ್ಟಾಪ್ ಮಾಡಿದ್ದೀನಿ. ಈಗ ನಾವು ಮಾತಾಡಿದ್ರೆ ಏನಂತಾರೆ ಗೊತ್ತಾ? ಸಂತೋಷ್ ಲಾಡ್ ಅಲ್ಲಿದ್ದು ಮಾತಾಡ್ತಾನೆ, ಇಲ್ಲಿದ್ದು ಮಾತಾಡ್ತಾನೆ ಅಂತ ಹೇಳ್ತಾರೆ. ಈಗ ನಮ್ಮ ಪ್ರಧಾನಮಂತ್ರಿ ಮತ್ತೆಲ್ಲ ಕಡೆ ಹೋಗೋದಿಲ್ಲಿ ಯಾವ ದೇಶಕ್ಕೆ ಹೋಗ್ತಾರೆ? ನಮ್ಮ ಪ್ರಧಾನಮಂತ್ರಿ ಯಾವ ದೇಶಕ್ಕೆ ಹೋಗ್ತಾರೆ? ಆಗಲ್ಲ, 90 ದೇಶಕ್ಕೆ ಹೋಗಿ ಬಂದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ ತಕ್ಷಣ ಅವ್ರಿಗೆ ಏನಂತಂದರೆ BJP ವಿರುದ್ಧ ನಾವು ಎಲ್ಲಿ ಏನು ಮಾತಾಡಬಾರ್ದು, ಪೊಲಿಟಿಕಲಿ ಎಂಬ್ರಾಜಿಂಗ್ ಸಿಚುವೇಶನ್ ಏನಿರಬಾರ್ದು, ಸತ್ಯವನ್ನು ಜನಕ್ಕೆ ಕೇಳಬಾರ್ದು. ಇದು ಬಿಟ್ಟು ಏನಾನು ಹೇಳ್ಬೇಕಾದ್ರೆ ಅಷ್ಟೇ ಇಂದ್ರ ಚಂದ್ರ ಚಪ್ಪಾಳೆ ಹೊಡೆಯೋದು ಅದು ಬಂತಲ್ಲ ಕೋವಿಡ್ ಟೈಮ್ನಾಗ. ತಾಟಿಗಳು ಹೊಡೆದು ಇಂಥವೇ ಬೇಕು ಈ ಸ್ಕೀಮ್ಗಳು. ನೋಡಿದ್ರೆ ಎಂತಿಂತ ಬಡ್ತಾ ತಾಟಾಟೆಗಳು ಹೊಡೆದು ಹೇಳೋಂಗಿಲ್ಲ. ಕೋವಿಡ್ ಸರ್ಟಿಫಿಕೇಟ್ಗಳ ಮೇಲೆ ಫೋಟೋ ಇತ್ತು, ಈಗ ಸರ್ಟಿಫಿಕೇಟ್ ಮೇಲೆ ಫೋಟೋ ಹೋಗ್ಬಿಡ್ತು ಹೊರಗಡೆ. ಯಾರು ಮಾತಾಡಬೇಕಾಗಿದ್ದ ವಿಷಯ? ಇವತ್ತು ಕೋವಿಡ್ ಮೋರಲೆಸ್ ಈ ವ್ಯಾಕ್ಸಿನ್ಲಿಂದ ಭಾಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಇಟ್ ಇಸ್ ಎಕ್ಸಾಕ್ಟ್ಲಿ ಬಿಕಾಸ್ ಆಫ್ ದಟ್, ಬಟ್ ಮೋರಲೆಸ್ ಇಟ್ ಇಸ್ ಲುಕಿಂಗ್ ಬಿಕಾಸ್ ಆಫ್ ದ್ಯಾಟ್ ಓನ್ಲಿ. ಅದಕ್ಕೆ ಸರ್ಕಾರ ಕ್ಲಿಯರಿಟಿ ಇಲ್ಲ. ಎಷ್ಟು ಜನ ಸತ್ತಾರಂತೇಳಿ ಮಾಹಿತಿನೇ ಇಲ್ಲ ದೇಶದಲ್ಲಿ. ಅಂಥ ದೊಡ್ಡ ದುರಂತದ್ದು ಕೂಡ ಎಲ್ಲಿ ಚರ್ಚೆನೇ ಇಲ್ಲಲ್ಲ. ಸೊ ಹಂಗಾಗಿ ನಾನು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಅನ್ನೆಸರಿ ಜಾಸ್ತಿ ಆಗುತ್ತೆ. ಸೊ ಇವತ್ತು KDP ಮೀಟಿಂಗ್ ಬಗ್ಗೆ